ಸ್ನೇಹಿತರೆ, ಇತಿಹಾಸವೆಂದರೆ ಬರೀ ರಕ್ತಪಾತವಲ್ಲ, ಕೇವಲ ಗೆಲುವು ಸೋಲಲ್ಲ. ಇತಿಹಾಸದ ಪುಟಗಳಲ್ಲಿ ಅಂತಹ ಕೆಲವು ಘಟನೆಗಳಿವೆ. ಅವುಗಳನ್ನು ಕೇಳಿದರೆ ಇಂದಿನ ದ್ವೇಷ ಜಗತ್ತಿಗೂ ಆಶ್ಚರ್ಯವಾಗುತ್ತದೆ. ಯುದ್ಧ ಭೂಮಿಯಲ್ಲಿ ತನ್ನ ಕಡು ಶತ್ರುವಿನ ಪ್ರಾಣ ಉಳಿಸಲು ಒಬ್ಬ ಸುಲ್ತಾನ ಮುಂದಾದ ಘಟನೆ. ನಿಮಗೆ ಗೊತ್ತೇ, ಇವತ್ತು ನಾನು ಹೇಳ ಹೊರಟಿರುವುದು ಮುಸ್ಲಿಂ ಜಗತ್ತಿನ ವೀರ ನಾಯಕ ಸುಲ್ತಾನ್ ಸಲಾಹುದ್ದೀನ್ ಅಯ್ಯೂಬಿ ಮತ್ತು ಜೆರುಸಲೆಂನ ಪರಾಕ್ರಮಿ ರಾಜ ರಿಚರ್ಡ್ ನಡುವೆ ನಡೆದ ರೋಚಕ ಘಟನೆ. 12ನೇ ಶತಮಾನದ 3ನೇ ಕ್ರೂಸೈಡ್ ಯುದ್ಧ. ಇಡೀ ಜಗತ್ತಿನ ಕಣ್ಣು ಜೆರುಸಲೆಂ ಮೇಲಿತ್ತು. ಒಂದೆಡೆ ದಕ್ಷಿಣದ ಸಿಂಹ ಸುಲ್ತಾನ್ ಸಲಾಹುದ್ದೀನ್ ಅಯ್ಯೂಬಿ, ಮತ್ತೊಂದೆಡೆ ಪಶ್ಚಿಮದ ಪರಾಕ್ರಮಿ ರಾಜ ರಿಚರ್ಡ್ ದ ಲಯನ್ ಹಾರ್ಟ್. ಇಬ್ಬರು ಯುದ್ಧ ಕಲೆಯ ಶ್ರೇಷ್ಠರು. ಜೆರುಸಲೆಂ ಉಳಿವಿಗಾಗಿ ಮತ್ತು ಗೆಲುವಿಗಾಗಿ ಇಬ್ಬರ ನಡುವೆ ಭೀಕರ ಸಂಘರ್ಷ ನಡೆಯುತ್ತಿತ್ತು. ಆದರೆ ಈ ಯುದ್ಧದ ನಡುವೆ ಒಂದು ಅನಿರೀಕ್ಷಿತ ತಿರುವು ಎದುರಾಯಿತು. ರಣರಂಗದಲ್ಲಿ ಸಿಂಹದಂತೆ ಗರ್ಜಿಸುತ್ತಿದ್ದ ರಾಜ ರಿಚರ್ಡ್ ಇದ್ದಕ್ಕಿದ್ದಂತೆ ತೀವ್ರ ಜ್ವರದಿಂದ ಬಳಲತೊಡಗಿದರು. ಅವರ ಆರೋಗ್ಯ ಎಷ್ಟೊಂದು ಹದಗೆಟ್ಟಿದೆ ಎಂದರೆ ಅವರು ಯುದ್ಧ ಮಾಡುವುದು ಬಿಡಿ ಡೇರೆಯಿಂದ ಹೊರಬರಲು ಸಾಧ್ಯವಾಗದ ಸ್ಥಿತಿಯಲ್ಲಿದ್ದರು. ಈ ಸುದ್ದಿ ಸುಲ್ತಾನ್ ಸಲಾಹುದ್ದೀನ್ ಅಯ್ಯೂಬಿ ಅವರಿಗೆ ತಲುಪಿತು. ಸಾಮಾನ್ಯವಾಗಿ ಯಾವುದೇ ಶತ್ರು ರಾಜನಾಗಿದ್ದರೆ ಇದೇ ಸಮಯ ಎಂದು ದಾಳಿ ಮಾಡಿ ಶತ್ರುವನ್ನು ಮುಗಿಸಿಬಿಡುತ್ತಿದ್ದ. ಆದರೆ ಸುಲ್ತಾನ್ ಸಲಾಹುದ್ದೀನ್ ಅಯ್ಯೂಬಿ ಒಬ್ಬ ಸಾಮಾನ್ಯ ರಾಜನಾಗಿರಲಿಲ್ಲ. ಸುಲ್ತಾನ್ ಸಲಾಹುದ್ದೀನ್ ತನ್ನ ಶತ್ರುವಿನ ಸಾವನ್ನು ಬಯಸಲಿಲ್ಲ, ಬದಲಾಗಿ ಅವರ ಚೇತರಿಕೆಯನ್ನು ಬಯಸಿದರು. ತನ್ನ ವೈಯಕ್ತಿಕ ಹಕೀಮ ಅಂದರೆ ವೈದ್ಯರನ್ನು ಗುಪ್ತವಾಗಿ ರಿಚರ್ಡ್ ಚಿಕಿತ್ಸೆಗೆ ಕಳುಹಿಸಿದರು. ಅಷ್ಟೇ ಅಲ್ಲ, ಸುಡು ಬಿಸಿಲಿನಲ್ಲಿ ರಿಚರ್ಡ್ ಜ್ವರ ಕಡಿಮೆಯಾಗಲು ಪರ್ವತಗಳಿಂದ ತಣ್ಣನೆಯ ನೀರನ್ನು ಅವರ ಬಳಿಗೆ ಕಳುಹಿಸಿದರು, ಹಾಗೂ ತಾಜಾ ಹಣ್ಣುಗಳನ್ನು ಉಡುಗೊರೆಯಾಗಿ ಕಳಿಸಿಕೊಟ್ಟರು. ಈ ಮಾನವೀಯತೆ ಕಂಡು ರಿಚರ್ಡ್ ಬೆರಗಾದ. ತನ್ನ ಶತ್ರುವಿನ ಉದ್ದಾತ ಗುಣಕ್ಕೆ ಸೋತು ಹೋದ. ಅಷ್ಟೇ ಅಲ್ಲ, ಒಮ್ಮೆ ರಿಚರ್ಡ್ನ ಕುದುರೆ ಯುದ್ಧದಲ್ಲಿ ಮೃತಪಟ್ಟಿತು. ನೆಲದ ಮೇಲೆ ನಿಂತು ಕಾದಾಡುತ್ತಿದ್ದ ರಾಜನಿಗೆ ಸುಲ್ತಾನ್ ಸಲಾಹುದ್ದೀನ್ 2 ಉತ್ತಮ ತಳಿಯ ಕುದುರೆಗಳನ್ನು ಕಳುಹಿಸಿ ಹೀಗೆ ಹೇಳಿದರು: ಇಷ್ಟು ದೊಡ್ಡ ಪರಾಕ್ರಮಿ ರಾಜ ನೆಲದ ಮೇಲೆ ನಿಂತು ಯುದ್ಧ ಮಾಡುವುದು ಸರಿಯಲ್ಲ. ಇದೇ ಸುಲ್ತಾನ್ ಸಲಾಹುದ್ದೀನ್ ಅವರ ವ್ಯಕ್ತಿತ್ವ. ಧರ್ಮ ಯಾವುದಾದರೂ ಇರಲಿ, ಯುದ್ಧದ ನಡುವೆ ಮನುಷ್ಯತ್ವ ಮತ್ತು ಗೌರವವನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಎಂಬುದಕ್ಕೆ ಈ ಘಟನೆಯು ಒಂದು ಸಾಕ್ಷಿ. ಆದರೆ ಇಂದು ನಾವು ನೋಡುತ್ತಿರುವ ಯುದ್ಧದಲ್ಲಿ ಎದುರಾಳಿ ದೇಶದ ರಾಷ್ಟ್ರಪತಿಯನ್ನು ಒಬ್ಬ ಗದ್ದಾರ್ ಅಂದರೆ ದೇಶದ್ರೋಹಿಯ ಸಹಾಯ ಪಡೆದು ಬಾಂಬ್ ದಾಳಿಯಿಂದ ಕೊಲೆ ಮಾಡಿಸುವುದು, ಸಣ್ಣ ಮಕ್ಕಳ ಶಾಲೆಯ ಮೇಲೆ ಬಾಂಬ್ ದಾಳಿ ಮಾಡಿ ಮಕ್ಕಳ ಮಾರಣ ಹೋಮ ಮಾಡುವುದು. ಸ್ನೇಹಿತರೆ, ಇತಿಹಾಸದ ಇಂಥ ಘಟನೆಗಳು ನಮಗೆ ಇಂದಿಗೂ ಪಾಠವಾಗುತ್ತದೆ. ಅಧಿಕಾರ ಮತ್ತು ಹಠಕ್ಕಿಂತ ದೊಡ್ಡದು ಮಾನವೀಯತೆ. ಸುಲ್ತಾನ್ ಸಲಾಹುದ್ದೀನ್ ಅಯ್ಯೂಬಿ ಅವರ ಗುಣ ನಿಮಗೆ ಹೇಗನಿಸಿತು? ಕಾಮೆಂಟ್ ಮಾಡಿ ತಿಳಿಸಿ. ಇಂತಹದೇ ರೋಚಕ ಇತಿಹಾಸದ ಪುಟಗಳನ್ನು ನಿಮ್ಮ ಮುಂದೆ ತರುತ್ತಿರುತ್ತೇನೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು.